ಮಾಡಿ ಅವರಿದ್ದಾರೆ 8 ಎಕರೆ 16 ಗುಂಟೆ ಮಾಡಿದ್ದಾರೆ. ಅದರಲ್ಲಿ 1 ಗುಂಟೆ ಫೋಟೋಕಾರವಿಲ್ಲ. 61ರಲ್ಲಿ ನಮ್ದು 8 ಎಕರೆ ಅದ, ನಂಬರಲ್ಲಿ 1 ಗುಂಟೆ ಫೋಟೋಕಾರವಿಲ್ಲ. ಈಗ ಹಾಳಾಗ ದೊಡ್ಡ ಸಮಸ್ಯೆ ಆಗ್ಯದ, ನಮಗೆ ಬೆಳಿಲಿಕ್ಕಾಗಲ್ಲ. ಇದಕ್ಕೆ ನಮ್ಮ ಪರಿಹಾರ ಸಾರ್ವಜನಿಕ ಹಳ್ಳ ಒತ್ತುವರಿ ತೆರವಿಗಾಗಿ ರಸ್ತೆ ತಡೆದು ಪ್ರತಿಭಟನೆ. ಅಫಜಲ್ಪುರ ತಾಲೂಕಿನ ಬಿಲ್ವಾಡ ಗ್ರಾಮದ ರೈತ ಮುಖಂಡರಿಂದ ಒತ್ತುವರಿಯಾದ ಹಳ್ಳದ ಸಮಸ್ಯೆಯನ್ನು ಬಗೆಹರಿಸಲು ಅಫಜಲ್ಪುರ ಗಾಣಗಾಪುರ ಮುಖ್ಯ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಮುಖಂಡ ಹಿರಗಣ್ಣಗೌಡ ಪಾಟೀಲ್, ಮಲ್ಲಾಬಾದ್ ಗ್ರಾಮದಿಂದ ಬಿಲ್ವಾಡ ಗ್ರಾಮದವರೆಗೆ ಮೊದಲಿನಿಂದಲೂ ಹಳ್ಳ ಹರಿಯುತ್ತಿತ್ತು. ಅದು ಮುಂದೆ ತೆಲ್ಲೂರು ಹಳ್ಳಕ್ಕೆ ಸೇರುವ ಹಳ್ಳವಾಗಿತ್ತು. ಆದರೆ ಬಿಲ್ವಾಡ ಗ್ರಾಮದ ಕೆಲವರು ಹಳ್ಳವನ್ನೇ ಒತ್ತುವರಿ ಮಾಡಿ ಅಕ್ಕಪಕ್ಕದ ರೈತರಿಗೆ ದಾರಿ ಇಲ್ಲದಂತೆ ಮಾಡಿದ್ದಾರೆ. ಇದರ ಪ್ರಯುಕ್ತ 10 ಬಾರಿ ಜಿಲ್ಲಾಡಳಿತ ಸೇರಿದಂತೆ ತಾಲೂಕು ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ಜರುಗಿಸದ ಪಕ್ಷದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ಮೊದಲು ಹಳ್ಳ ಒತ್ತುವರಿ ಮಾಡಿರುವವರ ಮೇಲೆ ಕ್ರಮ ಜರುಗಿಸುವುದಾಗಿ ತಿಳಿಸಿದ ಅಧಿಕಾರಿಗಳು ಇಲ್ಲಿಯವರೆಗೆ ಸಮಸ್ಯೆ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ. ಸುಮಾರು 25 ವರ್ಷಗಳಿಂದ ಸತತವಾಗಿ ಇದೇ ರೀತಿಯ ಸಮಸ್ಯೆಯಲ್ಲಿ ಅಕ್ಕಪಕ್ಕದ ರೈತರು ಪರದಾಡುತ್ತಿದ್ದೇವೆ. ಕೊನೆಗೆ ರಸ್ತೆ ತಡೆಯಲು ಮುಂದಾಗಿದ್ದೇವೆ ಎಂದು ಹೇಳಿದರು. ನಂತರ ತಹಶೀಲ್ದಾರರು ಪ್ರತಿಭಟನಾಕಾರರ ಮನವೊಲಿಸಿ ಪೊಲೀಸರ ಸಹಾಯದಿಂದ ರಸ್ತೆ ತಡೆ ನಿಲ್ಲಿಸಿ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರ ಬೆನ್ನಲ್ಲೇ ಪ್ರತಿಭಟನೆ ಕೈಬಿಡಲಾಯಿತು. ಆದರೆ ಈವರೆಗೂ ಅವರ ಮಾತಿಗೂ ಕ್ಯಾರೆ ಎನ್ನದ ಪೊಲೀಸ್ ಅಧಿಕಾರಿಗಳು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಹಿರಗಣ್ಣಗೌಡ ಪಾಟೀಲ್, ವಿಶ್ವನಾಥ್ ಪಾಣೆಗಾರ್, ತೇಜರಾಯ್ ಪಾಟೀಲ್, ಅಣ್ಣಾರಾಯ್ ತಾಂಬೆ, ಸಂಗಣ್ಣ ಜೇಡ್ಗಿ, ಶ್ರೀಮಂತ್ ಪಾಟೀಲ್, ಬಸಂತ್ ತಳವಾರ್, ಸಿದ್ದಣ್ಣ ಪೂಜಾರಿ, ಬಾಗಣ್ಣ ಪಾಟೀಲ್, ಶ್ರೀಧರ್ ಪಾಟೀಲ್, ರಾಜುಗೌಡ, ದೊಡ್ಡಪ್ಪಗೌಡ, ಗುರುದೇವ್ ಪಾಟೀಲ್, ಶಿವರಾಯ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾತಾಳಿ ಸೀಮೆಯಿಂದ ಮುಂದೆ ತೆಲ್ಲೂರು ಗ್ರಾಮ ಹೋಗತನ ಹಳ್ಳ ಇರುತ್ತದೆ. ಅದು ಏನದು 29 ಬೋಗಸರಿಗಳು ಮಾಡಿ ಅವರಿದ್ದಾರೆ 8 ಎಕರೆ 16 ಗುಂಟೆ ಮಾಡಿದ್ದಾರೆ. ಅದರಲ್ಲಿ 1 ಗುಂಟೆ ಫೋಟೋಕಾರವಿಲ್ಲ. 61ರಲ್ಲಿ ನಮ್ದು 8 ಎಕರೆ ಅದ, ನಂಬರಲ್ಲಿ 1 ಗುಂಟೆ ಫೋಟೋಕಾರವಿಲ್ಲ. ಈಗ ಹಾಳಾಗ ದೊಡ್ಡ ಸಮಸ್ಯೆ ಆಗ್ಯದ, ನಮಗೆ ಬೆಳಿಲಿಕ್ಕಾಗಲ್ಲ. ಇದಕ್ಕೆ ನಮ್ಮ ಪರಿಹಾರ ದೊರಕಿಸ್ಕೊಳ್ಬೇಕು. ಅದು 20 ವರ್ಷ ಐತೆ ಬಿಡ್ರಾಗತ್ತೀನಿ. ಯಾರು DC AC ತಹಸೀಲ್ದಾರ್ ಯಾರು ಇನ್ಕ್ವೈರಿ ಮಾಡಲ್ರಿ, ಓದ್ಗಳು ಬೈತಾರೆ. ಏನು ಹೇಳ್ತಾರೆ? ಅವ್ರಿಗೆ ಬರ್ದಿಂತು ಇವ್ರಿಗೆ ಬರ್ದಿಂತು ಇದೇ ಹೇಳ್ತಾರೆ. 30 ವರ್ಷ ಹೇಳಿದ್ವಿ ಎಲ್ಲ. ಬೆಂಗಳೂರ್ಕೊಂದು 8 ಸಲ ಹೋಗ್ಬಂದು ಅವ್ರಿಗೆ ಲೆಟರ್ ಬರೀತಾರೆ, ಇವ್ರು ಲೆಟರ್ ಮುಚ್ಚಿಡ್ತಾರೆ. ನಾವು ಏನು ಕೊಟ್ಟರು ಅವು ಏನದ ಅವು ಇನ್ಕ್ವೈರಿ ಮಾಡಲ್ರಿ. ಅವು ಟೇಬಲ್ ಹೋಗೋಣ ಎಲ್ಲರೂ ಹೋಗೋದು ಬಿಡ್ತಾರೆ. ಯಾರಿಗೂ ಲೆಟರ್ ಬರೀ ಹೋಗೋ ದಾರಿ ಬಂದ್ ಮಾಡ್ಯಾರಿ. ಈಗ ಅದ ಕ್ಲಿಯರ್ ಮಾಡಿಕೊಡ್ರಿ, ನೀರು ಹೋಗೋದು ಎಲ್ಲದ. ಈಗ ನಮ್ಮ ಬೆಳೆ ಬೆಳ್ಕೊಳ್ಳಂಗ ಅಸ್ತವ್ಯಸ್ತ ಆಗತ್ತದ. ಒಟ್ಟು ಹಳ್ಳ ಬರ್ನ ಈ ರೋಡಿನ ತನ ಬರ್ತದ ನೀರು. ಈಗ ಸಾರ್ವಜನಿಕ ಹಳ್ಳ ಕೂಡ ಒತ್ತುವರಿ ಆಗ್ಯದ್ರಿ. ಅದು ಒತ್ತುವರಿ ಆಗ್ಯದ್ರಿ. ಅದನ್ನ ನೀವು ತೆರವುಗೊಳಿಸಿ ಎಲ್ಲರಿಗೂ ರಸ್ತೆ ಮಾಡಿಕೊಡು ಅಂತ ಕೇಳ್ತಾ ಇದೀರಿ. ನೀವು ಎಷ್ಟು ಸಲ ಕೇಳಿದ್ರು ಅಧಿಕಾರಿಗಳು ಯಾರು ಗಮನಕ್ಕೆ ತಗೊಂಡಿಲ್ರಿ. ಅದಕ್ಕೆ ಇದು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈಗ ನೆಕ್ಸ್ಟ್ ಏನಾಗಬೇಕು? ಇದು ಪ್ರತಿಭಟನೆ ಮುಂದುವರಿಸ್ತಿರೋ ಅಥವಾ ಏನ ಯಾರಾದ್ರೂ ಮುಂದುವರಿಸ್ತೇನೆ? ತಮ್ಮ ಹೆಸರು ರೀ? ಹಿರಗಣ್ಣ ತೇಜರಾವ್ ಪಾಟೀಲ್. ಬಿಲ್ವಾಡ್ ಮತ್ತು ಬಿಲ್ವಾಡಕ್ಕೆ ನಡುವೆ ಮಧ್ಯದಲ್ಲಿರುವ ಹಳ್ಳದ ಸಮಸ್ಯೆ ಏನಿದೆಯಲ್ಲ, ಇದು ಬಗೆಹರಿಯವರೆಗೂ ನಾವು ಈ ಮೇನ್ ಅಫಜಲ್ಪುರ್ ಮತ್ತು ತೆಲ್ಲೂರ್ಗೆ ಹೋಗುವಂಥ ಮೇನ್ ರೋಡ್ ಬಂದ್ ಮಾಡಿ ನಾವು ಪ್ರತಿಭಟನೆ ತೆರವುಗೊಳಿಸಿ ನಮ್ಗೆ ಹಳ್ಳದ ದಾರಿ ತೋರಿಸುವವರೆಗೂ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇರ್ತೀವಿ. ಈಗಾಗಲೇ ತಹಸೀಲ್ದಾರ್ ಅವರಿಗೂ ಲೆಟರ್ ಕೊಟ್ಟಾಗಿದೆ. 3 ತಿಂಗಳಾದರೂ ಯಾವುದೇ ಕ್ರಮ ತಗೊಂಡಿಲ್ಲ. ಅವರು ಬಂದು ಈ ಸಮಸ್ಯೆಯನ್ನು ಬಗೆಹರಿಸುವಂತ ಒಂದು ಏನು ಮಾಡ್ತಾನೆ ಇಲ್ಲ, ಕಾರ್ಯನೂ ರೂಪಕ್ಕೆ ಬರ್ತಾ ಇಲ್ಲ. ಅವ್ರು ಬಂದು ಈ ಪ್ರತಿಭಟನೆ ಮಾಡಿದ್ರು ಕೂಡ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೂವರೆಗೂ ತಹಸೀಲ್ದಾರ್ ಅವರು ಬಂದಿಲ್ಲ, ಬಂದು ಈ ಸಮಸ್ಯೆಯನ್ನು ಕೇಳಿಲ್ಲ ಸಹಿತ. ಹೀಗಾಗಿ ಈ ಸಮಸ್ಯೆಯನ್ನು ಬಗೆಹರಿಯವರೆಗೂ ನಾವು ಈ ಸ್ಟ್ರೈಕ್ ಅನ್ನು ಮುಂದುವರಿಸ್ತೀವಿ. ನಮ್ಮ ಹೆಸರು ವಿಶ್ವನಾಥ್ ಪಾಟೀಲ್.